ಕಲಿಬೇಕು ಸರ್ ಕನ್ನಡ ಕರ್ನಾಟಕದಲ್ಲಿ ಇದ್ರೆ ಕರ್ನಾಟಕ ಎಜುಕೇಶನ್ ಮಿನಿಸ್ಟರ್ ಅವ್ರನ್ನೂ ಕಲಿಬೇಕು. ಕನ್ನಡ ಮಸ್ಟ್ ಅಂಡ್ ಶುಡ್ ಇಂಪಾರ್ಟೆಂಟ್ ಇದೆ. ಅಯ್ಯೋ ನಿನ್ ಮತ್ ಮಂಗಳಾರತಿ ಎತ್ತ ನೀನು ನಿನ್ ಕೆಟ್ಟ ಇಂಗ್ಲಿಷು ಎಲ್ಲ ನಮ್ ಕರ್ಮಗಳು. ಲೋಕಲ್ ಜನಗೆ ಲ್ಯಾಂಗ್ವೇಜಸ್ ಬರಲ್ಲ, ಲೋಕಲ್ ಜನ ಕನ್ನಡ ಮಾತಾಡ್ತಾರಲ್ಲ, ಕನ್ನಡ ಬೇಕೇ ಬೇಕಾಗತ್ತೆ ಅರ್ಥ ಆಗಕ್ಕೆ. ಹಲೋ ಸುಸ್ಮಿ ಕೇಳಿಸ್ಕೊಂತ ಇದೀನಪ್ಪ. ಅದು ನಮ್ಮ ಕರ್ನಾಟಕ ದುರ್ದೈವ ಸರ್ ಅಂತವ್ರು ಅಂಥವ್ರನ್ನ ಇಟ್ಕೊಂಡು ನಮ್ಮ ರಾಜಕೀಯದಲ್ಲಿ ನಾವು ನಡೆಸ್ತಾ ಇದೀವಿ. ಅವ್ರು ಏನು ಉದ್ಧಾರ ಮಾಡ್ತಾರೆ ಹೇಳಿ ಶಿಕ್ಷಣನ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಮ್ಮಲ್ಲಿ ಒಂದು ಗಾದೆ ಇದೆ ಸರ್, IAS ಆಫೀಸರ್ಸ್ ಹೋಗ್ಬಿಟ್ಟು ಹೆಬ್ಬಟ್ಟಿಗೆ ಕಾಲು ಮುಗಿತಾನೆ. ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಇಷ್ಟು ದುರ್ದೈವ ಇದು. ಅದು ಮಾಡಕ್ ಹೋದ್ರೆ ನಮ್ಮ ನೆತ್ವಾಡ ಹಾಕ್ತಾರೆ. ಅದು ಪ್ರಾಬ್ಲಮ್. ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮತ್ವದಿಂದ ಸೊ ಕರ್ನಾಟಕದಲ್ಲಿ ಬಿಕ್ಲಾನಾ ನೀನ್ ಈ ತರ ಬಿಗಿ 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 ಅಂತ ಬಿಕ್ಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ಕನ್ನಡ ಬರೋಂತ ಮಂತ್ರಿ ಆದ್ರೆ ನಮ್ಮ ಕನ್ನಡ ಲೈಕ್ ಇನ್ನ ಉತ್ತಮಕ್ಕೆ ಬೆಳೆಯುತ್ತೆ. ಎಳೆಯ ಮೇಲೆ ಏನು ದೊಡ್ಡ ಐಡಿಯಾ ಕೊಡೋದಕ್ ಬಂದ್ಬಿಟ್ಟ. ಇದ್ ನನಗೆ ಗೊತ್ತಿರ್ಲಿಲ್ಲ. ಮತ್ತೆ ನಮ್ಮ ಹಳ್ಳಿ ಸೈಡ್ ಎಲ್ಲ ಏನಾಗುತ್ತದೆ ಅಂದ್ರೆ ಈಗ ಇಂಗ್ಲಿಷ್ ಬಂದ್ಬಿಟ್ಟು ಕನ್ನಡನ ಹಾಳು ಮಾಡ್ತಿದೆ. ಸೊ ಕನ್ನಡಕ್ಕೆ ಜಾಸ್ತಿ ನಾವು ಪ್ರಾಶಸ್ತ್ಯ ಕೊಡ್ಬೇಕಾಗಿದೆ. ಚಾಳಿ ಮನ್ಮಕ್ಳಿಗೆಲ್ಲ ಅಂದಂಗೆ ನಿಮ್ಮಪ್ಪ ಕಂಸಾಳಿ ಕೃಷ್ಣಪ್ಪ ನಾಡು ನಿನಗ್ ಬಂದ್ಬಿಡ್ತು, ನೀನ್ ನೋಡಿ ನಿನ್ ಮಗ ಕಲ್ತ್ಕೊಂಡ್ಬಿಟ್ಟ. ಹಂಗಾಗಿ ನಮ್ಗೆ ನಾವು ಬಯಸೋದೇನಂದ್ರೆ ಕನ್ನಡ ಮಂತ್ರಿ ಆಗಿದ್ರೆ ತುಂಬಾ ಅನುಕೂಲ ಆಗುತ್ತೆ ನಮ್ಗೆ. ಬರಬೇಕು ಸರ್, ಬರಬೇಕು, ಕನ್ನಡ ಬರಲೇಬೇಕು. ಎಂತ ವಿಚಾರವಂತ ಕಳ್ಳ. ಯೋಚಿಸ್ತಾ ಇರು. ಸೊ ನಾವು ಅದರ ಸ್ಟೇಟ್ಗೆ ಹೋದ್ರು ಅಷ್ಟೇ, ಅವರು ಕೂಡ ಅದನ್ನೇ ಕೇಳೋದು, ನೀವು ಫಸ್ಟ್ ಕಲೀರಿ ಅಂತ. ನಾವು ಕಲೀರಿ, ಇಲ್ಲಿ ಕಲೀಲಿ, ಯಾರಾದ್ರೂ ಕಲೀಲಿ. ಅಯ್ಯೋ 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 ಎಂತ ಅದ್ಭುತವಾದ ವಿಚಾರವಂತ ನೀನು. ತುಂಬಾ ಬುದ್ಧಿವಂತ ಕಣ ನೀನು. ಕೊಳ್ಳಿಲ್ಲ ಕನ್ನಡದ ಒಂದು ಕರ್ನಾಟಕದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಇನ್ನು ಬೆಂಗಳೂರಿನಲ್ಲಿ ಇವತ್ತು ಕನ್ನಡನ ನಾವು ಹುಡುಕುವಂತಹ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಜನ ಈಗ ಚೇಂಜ್ ಕೇಳ್ತಾ ಇದ್ದಾರೆ ಸರ್. ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಮಿನಿಸ್ಟರ್ಗಳು ಮಾಡ್ತಾ ಇರುವಂತಹ ಈ ಕುತಂತ್ರಗಳಿಂದ ಅವ್ರಿಗೆ ಬೇಕಾಗಿರುವಂತಹ ಲೀಡರ್ಶಿಪ್ ಅಲ್ಲಿ ಯಾರನ್ನೂ ಉದ್ಧಾರ ಮಾಡ್ತಾ ಇಲ್ಲ. ನಮ್ ತರ ನಾವು ಮತ್ತೋಗ್ತಾ ಇದ್ದೀವಿ. ಪರವಾಗಿಲ್ಲನಾ ನಿನಗೂ ಕಿಡ್ನಿ ಐತೆ. ಯಾಕೆ ಕಿಡ್ನಿನೇ ಅಲ್ಲ ಅದು, ಮತ್ತಿನ್ನೇನು ಲಿವರ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.